ಬುಕ್ಸ್ ಎಲ್ಲಿ ಹೌದಾ? ಇಲ್ಲ ಸರ್, ಇದು ಮುಗಿಸ್ಬಿಡೋಣ, ಇದು ಮುಗಿಸ್ಬಿಡಿ. शुभ नामे जागे, तव शुभ आशीष मांगे, गाहे तव जय गाथा। जन गण मंगल दायक जय हे भारत भाग्य विधाता। जय हे जय हे जय हे जय जय ಮೈಕ್ ಆನ್ ಮಾಡಿ. ಹಲೋ ಹೇಳಿ, ಅಲ್ಲ ಸ್ವಲ್ಪ ಸೌಂಡ್ ಜಾಸ್ತಿ ಮೇಡಮ್. ಸ್ವಲ್ಪ ಮೈಕ್ ಹತ್ರ ಮೈಕ್ ಹತ್ರ ಸ್ವಲ್ಪ ಮೇಡಮ್ ಸೌಂಡ್ ಬರ್ತಲ್ಲ. ಓಕೆ ಓಕೆ, ಸ್ವಲ್ಪ ಆಗುತ್ತಾ? ಹೋಗ
ಭೂಮಿ ಕೆಲಸಗಳನ್ನ ಕರ್ಮ ಪ್ರದೇಶ ಕಂಡ ಧರ್ಮ ಪ್ರದೇಶ ಕಂಡ ಎಡಿಟ್ ಮಾಡಬೇಕು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಬ್ರೈಟ್ನೆಸ್ ಹಾಕೊಂಡು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳೆಲ್ಲ ಅನುಸರಿಸಬೇಕಾದ ಆಜ್ಞೆಗಳು ಇವೆ. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸಬೇಕು. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರದ ಕಂಬಗಳನ್ನು ಸುಟ್ಟು ಅವರ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಆ ದೇವರುಗಳ ಹೆಸರೇ ಯೋಚನೆ ಮಾಡಿಬಿಡಬೇಕು. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರದು. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲ ಕರುಗಳಲ್ಲಿಗೂ ಆಗುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು. ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಕಡೆಯಲ್ಲಿ ದಶಮಾಂಸವನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ರಾಸುಗಳನ್ನು ಹರಕೆ ಉಡುಪುಗಳನ್ನು ಕಾಣಿಕೆಗಳನ್ನು ಸಂಗತಿಗಳನ್ನು ಚೊಚ್ಚಲುಗಳನ್ನು ತಂದು ಅಲ್ಲೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷ ಹೊಂದಿರಬೇಕು. ನಾವು ಈಗ ಈ ಸ್ಥಳದಲ್ಲಿ ನಡೆಯುವಂತೆ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ತೋರುವಂತೆ ನಡೆದುಕೊಳ್ಳಬೇಕು. ನಿಮ್ಮ ದೇವರಾದ ಯೆಹೋವನು ಕೊಡುವ ಸ್ವಾಸ್ಥ್ಯಕ್ಕೆ ಸೇರಿ ನೀವು ಇನ್ನೂ ವಿಶ್ರಾಂತಿ ಪಡೆಯಬಲ್ಲ. ಆದರೆ ನೀವು ಯೋಗಗಳಲ್ಲಿ ದಾಟಿ ನಿಮ್ಮ ದೇವರ ಯೆಹೋವನಿಗೆ ಸ್ವಾಸ್ಥ್ಯವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇರದಂತೆ ಯೆಹೋವನು ಆದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಮುಂತಾದ ಪಶುಗಳನ್ನು ಬೆಳೆದು ಕ್ಷಮಾಂಶಗಳನ್ನು ದೇವರಿಗೋಸ್ಕರ ಪದಾರ್ಥಗಳನ್ನು ಆಯ್ಕೆ ಮಾಡಿದ ದೇಶದ ಕಾಣಿಕೆಯನ್ನು ಇವುಗಳನ್ನೆಲ್ಲ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆಗುತ್ತಿರುವ ಸ್ಥಳಕ್ಕೆ ತಂದು ಮಕ್ಕಳು ದಾಸಿಯರು ಇವರಲ್ಲಿ ಸ್ವಾಸ್ಥ್ಯವನ್ನು ಹೊಂದಿದೆ. ಇವರು ನಿಮ್ಮ ಊರಿನ ದೇವಿಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು ಎಂಬುದಾಗಿ ಆ ದೇವರ ಹೇಳಿಕೊಳ್ಳುತ್ತದೆ. ನಿಮ್ಮ ಪಿತೃಗಳ ದೇವರ ಯೆಹೋವನಿಗೆ ಆ ಸ್ವದೇಶವಾಗುವುದಕ್ಕೆ ಬರುವಂಥ ದೇಶದಲ್ಲಿ ನೀವು ಸ್ವತಂತ್ರರಾಗಿ ಜೀವನ ಮಾಡಬೇಕಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ವಾರ್ತೆಯಲ್ಲಿ ನನಗೆ ಬರುತ್ತದೆ. ದೇವರು ನಮ್ಮ ಇಸ್ರೇಲ್ ಜನರಲ್ಲಿ ಅವರ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಗುಲಾಮಗಿರ್ತಕ್ಕಂಥ ಜನಗಳನ್ನು ಬಿಡಿಸಿ ಅವರಿಗೆ ಸ್ವಾಸ್ಥ್ಯವಾಗಿ ಅನೇಕ ವಿಷಯಗಳನ್ನು ದಯಪಾಲಿಸಿ ಅದನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಈಗ ನಾನು ನಿಮಗೆ ಕೊಡುವಂಥ ಈ ಸ್ಥಳದಲ್ಲಿ ನೀವು ಈ ರೀತಿಯಾಗಿ ಜೀವನ ಮಾಡಿ, ಈ ದೇಶದಲ್ಲಿ ಸ್ವತಂತ್ರವಾಗಿ ನೀವು ಜೀವನ ಮಾಡಿ, ಗುಲಾಮಗಿರಿಯಿಂದ ಅವರು ಜೀವಿತದಿಂದ ಹೊರಗೆ ಬಂದು ನಾನು ಕೊಡುವಂಥ ಈ ದೇಶದಲ್ಲಿ ಶಾಂತಿಯಿಂದ ಜೀವನ ಮಾಡಿ ಮತ್ತು ಎಲ್ಲ ಸಮಯಗಳಲ್ಲಿ ಆತನಿಗೆ ವಿಧೇಯರಾಗಿ ಜೀವನ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳೋದಕ್ಕಾಗಿ ದೇವರು ಆ ಜನಕ್ಕೆ ವಿಶೇಷವಾಗಿ ತೋರಿಸ್ತಾರೆ. ಮತ್ತು ಆ ರೀತಿಯಲ್ಲಿ ಜೀವಿಸುವಾಗ ದೇವರು ವಿಧೇಯರಾಗಿ ಜೀವಿಸುವಾಗ ಆತನ ಕೊಡುವಂಥ ಶ್ರೇಷ್ಠವಾದ ಆಶೀರ್ವಾದಗಳು ನಿಶ್ಚಿತರಾಗಿ ಮುಂದಿನ ವಾಕ್ಯದಲ್ಲಿ ನಮಗೆ ಕಂಡುಬರುವುದಾಗಿದೆ. ಆದ್ದರಿಂದ ಆತನ ವಿಧೇಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಹಚ್ಚಿಸಬೇಕಿಂತ ಆತನ ವಿಧೇಯದಲ್ಲಿ ಜೀವನ ಮಾಡುವಂಥದ್ದೇ ಶ್ರೇಷ್ಠವಾದಂಥದ್ದಾಗಿ ದೇವರ ಹೇಳುತ್ತಿದ್ದಾರೆ. ಆದ್ದರಿಂದ ಲಿಸ್ಟಲ್ಲಿ ದೇವರು ವಿಶೇಷವಾದಂಥ ರೀತಿಯಾಗಿ ಗುಲಾಮಗಿರಿ ತನ್ನ ಜೀವನದಿಂದ ಆ ಬಂಧದಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾಗಿ ಜೀವನ ಮಾಡತಕ್ಕಂಥ ಒಂದು ಜೀವನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಇದರ ಸ್ವತಂತ್ರ ಜೀವನ ಸಂದರ್ಭದಲ್ಲಿ ನಮಗೂ ಅನೇಕ ಮಹಾನೀಯರು ದೇಶಕ್ಕೋಸ್ಕರವಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅವರು
ತಮ್ಮ ಜೀವ ಹೋದರೂ ಪರವಾಗಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕೆಂತಕ್ಕಂಥ ಒಂದು ಮಹಾ ಉದ್ದೇಶ ಇಟ್ಕೊಂಡು ನಮ್ಮ ಪ್ರಾಣಗಳನ್ನು ಇಳಿಕೊಟ್ಟು ನಮಗೆ ಇರಿಸಬೇಕು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ನಾವು ಆ ಒಂದು ಮಹನೀಯರನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ದೇಶಕ್ಕೋಸ್ಕರ ಪ್ರಾಣ ತೆತ್ತಂಥ ಜನರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತಾ ಇರಿಸಲಿ. ನಾವು ಒಳಮೂಲಕವಾಗಿ ಸ್ವಾತಂತ್ರ್ಯ ದೇಶದಲ್ಲಿ ಇಸ್ರೇಲಿಗೆ ಗುಲಾಮರಾಗಿ ಜೀವನ ಮಾಡಿದರು. ಅದೇ ರೀತಿಯಲ್ಲಿ ನಾವು ಕೂಡ ಬ್ರಿಟಿಷರಿಗೆ ಗುಲಾಮರಾಗಿ ಜೀವನ ಮಾಡ್ತಕ್ಕಂಥ ಜೀವಿತ ಅದು ನಮ್ಮದಾಗಿದ್ದಕ್ಕಾಗಿ ನಮಗೆಲ್ಲರಿಗೆ ಸಂಗತಿ ಆಗಿದೆ. ಅದರಿಂದ ದಿವಸದಲ್ಲಿ ಅವರೆಲ್ಲ ತ್ಯಾಗ ಅವರ ಬಲಿದಾನಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ನಾವು ಗುಲಾಮರಿಂದ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ವಿಶೇಷವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದರಿಂದ ದಿವಸದಲ್ಲಿ ನಾವು ಅವರನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ದೇವರಿಗೆ ಅವರ ತೀರ್ಥಕ್ಕಾಗಿ ನಮಸ್ಕಾರ ಸಲ್ಲಿಸುತ್ತಾ ಮತ್ತು ನಮಗೆ ಕೊಟ್ಟಂಥ ಈ ಸ್ವತಂತ್ರದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಾವು ನಮ್ಮ ಸತ್ಯದಲ್ಲಿ ನಮಗೆ ಓದಿ ಹೇಳಿದ ಹಾಗೆ ನಿಮ್ಮ ಅಧಿಕಾರಿಗಳಿಗೆ ನೀವು ಯಾವಾಗಲೂ ಕೂಡ ವಿಧೇಯರಾಗಿ ಜೀವಿಸಬೇಕು. ಅಧಿಕಾರಿಗಳ ಕಡೆ ನಿಮ್ಮ ಯಾವುದೇ ವಿಷಯದಲ್ಲಿ ಅಧಿಕಾರ ಅವಧಿಯಲ್ಲಿ ಇರುವ ಸಂದರ್ಭದಲ್ಲಿ ಅನೇಕ ಸಾರಿ ಅಧಿಕಾರಿಗಳನ್ನು ರಕ್ಷಿಸದೆ ತಮಗೆ ಸಿಕ್ಕ ಸ್ವತಂತ್ರದಲ್ಲಿ ಅವರೇನು ಮಾಡಬೇಕು ಸ್ಥಿತಿಯಲ್ಲಿ ಜೀವಿತ ಮಾಡಲಿಕ್ಕೆ ನೋಡಲಿಕ್ಕೆ ಹೋಗ್ತಾರೆ. ಆದರೆ ದೊಡ್ಡ ಸ್ಥಿತಿಯ ಜೀವಿತ ಬರಲಿಂದಾಗಿ ಕಂಡುಬರ್ತಕ್ಕಂಥದ್ದಾಗಿದೆ. ನಿಮಗೆ ಇರುವಂತಹ ಅಧಿಕಾರದಲ್ಲಿ ನಿಮಗೆ ಇರುವಂತಹ ವ್ಯಾಪ್ತಿಯಲ್ಲಿ ಮಾತ್ರ ನೀವು ನಿಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಹೊರತಾಗಿ ಅಧಿಕಾರಿಗಳಲ್ಲಿ ಮೀರಿ ಎದುರು ಆಗಿ ಅವರಿಗೆ ಎದುರಾಗಿ ಹೋಗುವಾಗ ನಿಮಗೆ ಅದು ಆಶೀರ್ವಾದ ದೊರಕುವುದಿಲ್ಲ ಅಂತಕ್ಕಂಥದ್ದನ್ನು ದೇವರು ಕಣ್ಣಿಗೆ ತೋರಿಸಿದೆ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾವು ಇದನ್ನು ತೋರಿಸಬೇಕು ಮತ್ತು ವಿಶೇಷವಾದ ರೀತಿಯಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು ವಾಕ್ಯದ ಮೂಲಕವಾಗಿ ದೇವರ ನಮಗೆ ಕೊಟ್ಟಂಥ ವಿಶೇಷವಾಗಿರ್ತಕ್ಕಂಥ ಬೋಧನೆಗಳ ಮೂಲಕವಾಗಿ ವಾಕ್ಯಗಳ ಮೂಲಕವಾಗಿ ನಾವು ಅವುಗಳನ್ನು ಸಂಪೂರ್ಣವಾಗಿ ಕೈಗೊಂಡು ನಾವು ಅಧಿಕಾರಿಗಳಿಗೆ ಇದರಲ್ಲಿ ಜೀವಿಸುವಾಗ ನಮಗೆ ಆಶೀರ್ವಾದ ಇರ್ತಕ್ಕಂಥ ಸತ್ಸಂಗದಲ್ಲಿ ನಾವು ಯಾವುದು ತಿಳಿದುಕೊಂಡು ಆ ರೀತಿಯಲ್ಲಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಲಿ ನಮ್ಮ ಎದುರನ್ನು ನಾವು ಜ್ಞಾಪಕ ಮಾಡಿಕೊಂಡು ಅದರ ಜೊತೆಯಲ್ಲಿ ನಮ್ಮೆಲ್ಲ ರಾಜಕೀಯ ವೃತ್ತಿಗಳನ್ನು ಜ್ಞಾಪಕ ಮಾಡಿಕೊಂಡು ದೇಶವನ್ನು ಆಳಲಿಕ್ಕೆ ಸ್ವತಂತ್ರದ ಈ ದೇಶದಲ್ಲಿ ಆಳುತ್ತಿರತಕ್ಕಂಥ ಅಧಿಕಾರಿಗಳು ಅನೇಕ ಸಾರಿ ಸ್ವತಂತ್ರದ ಒಂದು ಮಾತು ಬಿಟ್ಟು ಸ್ವಾರ್ಥಕ್ಕಾಗಿ ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಕ್ಕಂಥವರನ್ನು ನಾವು ಜ್ಞಾಪಕ ಮಾಡಿಕೊಂಡು ಸ್ವಾರ್ಥ ರೈತವರನ್ನ ಸೇವೆ ದೇಶಕ್ಕೋಸ್ಕರವಾಗಿ ಅವರು ಮಾಡಲಿ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಾಂತದಲ್ಲಿ ಜ್ಞಾಪಕ ಮಾಡಿಕೊಂಡು ಈ ಸ್ವಾತಂತ್ರ್ಯ ನಾವು ಆಚರಣೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣಾ ಸಾಗರನು ಕೃಪಾಭರಿತನು ಲೋಕದ ಒಡೆಯನ್ನು ನಮ್ಮ ರಕ್ಷಕನಾಗಿರುವಂಥ ನಮ್ಮ ಸ್ವರ್ಗ ತಂದಿರುವಂಥ ದೇವರೇ, ನಿನ್ನ ಅತಿಶಯವಾದಂಥ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಳನ್ನು ನಾವು ಜ್ಞಾಪಿಸಿಕೊಂಡು ಈ ಬೆಳಗಿನ ಜಾವದಲ್ಲಿ ನಿನ್ನ ಕತ್ತಿನ ಪಾಲುಗಳಿದ್ದವರಲ್ಲಿ ನಾವು ಈ ರೀತಿಯಾಗಿ ಸೇರಿ ಬರುವಂಥ ಒಂದು ಕೃಪಾ ಭಾಗ್ಯಕ್ಕೆ ನಮ್ಮ ನಡೆಸಿದ್ದಕ್ಕಾಗಿ ನಿಮಗೆ ಅನಂತ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಇನ್ನೊಂದು ನೂತನ ದಿವಸ ರಕ್ಷಕನ ಬಾಳದಲ್ಲಿ ನೋಡುವಂಥ ಆ ರಕ್ಷಕ ನಮಗೆ ನೀನು ಕೊಟ್ಟಿದ್ದ ಫಲಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೊಸ ದಿವಸ ನಾವು ಕಂಡಿರುವಂಥದ್ದು ನಮ್ಮ ಯೋಗ್ಯತೆಯಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯದಿಂದಲ್ಲ, ಇಲ್ಲಿ ನಮಗೆ ತೋರಿದಂಥ ಕೃಪಾ ಕರುಣೆಯಿಂದಲೇ ನಂಬಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ರಕ್ಷಕನೇ, ಹೊಸ ದಿವಸದಲ್ಲಿ ಹೊಸಬನ್ನಾಗಿ ಮಾಡು, ಹೊಸ ಮಾರ್ಗದ ಬೆಳಕು ನಮಗೆ ತೋರಿಸು, ಹೊಸ ಬೆಳಕನ್ನು ಕಂಡುಕೊಂಡು ಈ ಲೋಕವನ್ನು ಮುಂದೆ ಸಾಗಬೇಕಾಗುವಂಥ ಆಸ್ತಾ ಇದ್ದೇವೆ. ದಿವಸಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುವ ರಕ್ಷಕನ ಮತ್ತು ಹೋಗುತ್ತಾ ಇವೆ. ಅವತ್ತನೇ ನಮಗೆ ನಾನು ದಯಪಾಲಿಸಿಕೊಟ್ಟಂಥ ದಿವಸ ಸಮಯ ಅವಕಾಶಗಳು ಅವು ಯಾವಾಗಲೂ ಬೆನ್ನುಳಗಾಗಿ ನಾವು ತಿಳಿದುಕೊಂಡು ಎಲ್ಲ ಸಂದರ್ಭಗಳಲ್ಲಿ ನಮಗೆ
ಮೆಚ್ಚಿಕೊಳ್ಳುವಂಥ ಕಾರ್ಯಗಳನ್ನೇ ಮಾಡುತ್ತಾ ಸಾಕ್ಷಿಗಳ ತೋರಿಸುವಂಥ ಕೃಪೆಗೆ ನಮ್ಮನ್ನು ನಡೆಸಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ತಂದೆಯ ಒಂದು ವಿಶೇಷವಾದ ದಿವಸಕ್ಕಾಗಿ ನಾವು ಸಂಘದಲ್ಲಿ ಬಂದಿದ್ದೇವೆ. ಹೌದು ಕಥನೆ, ಇಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಂಥ ದಿನವನ್ನು ನಾವು ಜ್ಞಾಪಿಸಿಕೊಳ್ತಾ ಇದ್ದೇವೆ ತಂದೆ. ಹೌದು, ಈ ಒಂದು ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅನೇಕ ವೀರರ ರಕ್ಷಕರ ದೇಶಕ್ಕೋಸ್ಕರವಾಗಿ ತಮ್ಮ ಬಲಿದಾನಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ನಾವು ಜ್ಞಾಪಿಸ್ತೇವೆ. ಅವರ ರಕ್ಷಕನೇ, ಈ ಒಂದು ಸಂದರ್ಭದಲ್ಲಿ ಅವರ ಮೂಲಕವಾಗಿ ನಾವು ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುವ ಪದ್ಧತಿಯಲ್ಲಿ ನಮ್ಮ ನಡೆಸಿದ್ದ ಪದಕ್ಕಾಗಿ ಸ್ತೋತ್ರ. ಹಾಗಾಗಿ ಕಥೆ ದಿವಸದಲ್ಲಿ ನಾವು ತಿರುಗಿ ಈ ಸ್ವತಂತ್ರವಾದ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಅನೇಕ ಕಥನೆ ರಾಜಕೀಯ ನಾಯಕರನ್ನು ನಾವು ಜ್ಞಾಪಿಸ್ತೇವೆ ರಕ್ಷಕನೇ. ಈ ದಿವಸದಲ್ಲಿ ನಮ್ಮೆಲ್ಲ ರಾಷ್ಟ್ರಪತಿಗಳನ್ನು ಮತ್ತು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ರಕ್ಷಕನೇ, ಎಲ್ಲ ಸಂಪುಟಗಳ ಕಥನೆ ಜ್ಞಾಪಿಸ್ತೇವೆ ರಕ್ಷಕನೇ. ಪ್ರತಿಯೊಬ್ಬರ ಕಥನೆ ಕಲ್ಲಿಸಿನ ಕಾಪಾಡಿದಾಗ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ರಕ್ಷಕನೇ, ಸ್ವತಂತ್ರದ ಭಾರತದ ರಕ್ಷಕನೇ, ವಿಶೇಷವಾಗಿ ಕರ್ತನೆ ಅವರಿಗೆ ನಮ್ಮ ಜವಾಬ್ದಾರಿ ರಕ್ಷಕನ ಮುಂದುವರಿಯುವಾಗ ಅವ್ರ ರಕ್ಷಕನೇ ಲೋಕದ ಎಲ್ಲ ವಿಷಯಗಳ ಕಥನೆ ಮರೆತು ಸ್ವಾರ್ಥ ಮತ್ತು ಪರ್ವದಂತ ಆಲೋಚನೆ ಕಥನೆ ಅನೇಕರು ಮಾಡಿಕೊಳ್ಳುವಾಗ ರಕ್ಷಕನೇ ಅವ್ರ ಕಥೆಯಾದ ದೇವರೇ, ಅದರ ಮೂಲಕವಾಗಿ ದೇಶಕ್ಕೆ ಒಳಿತು ಕಾಣಲಿಕ್ಕೆ ಸಾಧ್ಯವಾಗಲಾರದು. ಅದಕ್ಕಾಗಿ ಸ್ವಾರ್ಥ ಪರ್ವದಂತೆಲ್ಲ ಯೋಚನೆಗಳನ್ನು ರಕ್ಷಕನೇ ಅವರು ಬಿಟ್ಟು ಈ ಸ್ವಾರ್ಥವಾದಂಥ ಸೇವೆ ಮಾಡುವಂಥ ಒಂದು ಮನೋಭಾವ ರಕ್ಷಕರೇ ನಮ್ಮ ಮಕ್ಕಳಲ್ಲಿ ನಡೆಸಿದಂತಾಗಿದೆ. ನಾವು ಪ್ರಾರ್ಥಿಕರಾಗಿದ್ದೇವೆ. ಅವ್ರ ಕಥನೆ ಇವತ್ತು ಅನೇಕ ಸಮಸ್ಯೆಗಳ ಕಥನೆ ಇರುವಾಗ ಅವುಗಳ ಕಥನೆ ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕೆಂಬುದಾಗಿ ರಕ್ಷಕನೇ ನಮ್ಮ ಮಕ್ಕಳಿಗೆ ನಾವು ವಿಶೇಷವಾದಂಥ ಒಂದು ಜ್ಞಾನ, ಆತ್ಮನ ಜ್ಞಾನ ತಿಳಿದ ರಕ್ಷಕನೇ ಹೆಚ್ಚಾಗಿ ದಯಪಾಲಿಸಿ ಕೊಡೋದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಆರೋಗ್ಯ, ಆಯುಷ್ಯ, ಬಲ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ದಯಪಾಲಿಸಿದ್ದಾಗಿರಲಿ ನಾವು ಪ್ರಾರ್ಥಿಕರಾಗಿದ್ದೇವೆ. ಅವರ ಮೂಲಕವಾಗಿ ರಕ್ಷಕನೇ ಉತ್ತಮವಾದ ಆಲೋಚನೆಗಳ ಮೂಲಕವಾಗಿ ಉತ್ತಮವಾದ ಕಾರ್ಯಗಳ ಮೂಲಕವಾಗಿ ರಕ್ಷಕನೇ ದೇಶವನ್ನು ಅಭಿವೃದ್ಧಿಯ ಪಥದ ಕಡೆ ಸಾಗಲಿಕ್ಕಾದ ಕೃಪೆ ಅವರ ಮೂಲಕವಾಗಿ ನಾವು ಅನುಗ್ರಹಿಸಿ ಕೊಡುವಂತಾಗಿರಲಿ ನಾವು ಪ್ರಾರ್ಥಿಕರಾಗಿದ್ದೇವೆ. ಅವರ ರಕ್ಷಕನೇ ತಿರುಗಿ ನಮ್ಮನ್ನು ಕೂಡ ನಾವು ಪ್ರಾರ್ಥನೆಯಲ್ಲಿ ಒಪ್ಪಿಸ್ತಾ ಇದ್ದ ರಕ್ಷಕನೇ ಅದರ ದೇವರೇ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಕೂಡ ರಕ್ಷಕನೇ ನಾವಿರ್ತಕ್ಕಂಥ ಮಕ್ಕಳ ನಾವುಗಳು ಕೂಡ ರಕ್ಷಕನೇ ಅವರು ಕದ್ದರ ದೇವರೇ ಈ ಸ್ವತಂತ್ರ ಭಾರತದಲ್ಲಿ ಇರುವಾಗ ಅವ್ರ ರಕ್ಷಕನೇ ಅವರು ಗುಲಾಮಗಿರಿರ್ತಕ್ಕಂಥ ಇಸ್ರೇಲ್ ಜೀವಿತಕ್ಕೆ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಅವರ ಮೂಲಕವಾಗಿ ರಕ್ಷಕನೇ ಅವರಿಗೆ ಜೀವಿತದ ರಕ್ಷಕರೇ ತಪ್ಪಿಸಿ ವಿಶೇಷವಾದಂಥ ಅವ್ರ ಕಥನೆ ಆಶ್ವದವರಿಗೆ ಅನುಗ್ರಹಿಸಿಕೊಟ್ಟು ಸ್ವತಂತ್ರವಾಗಿ ನೀವು ಜೀವಿಸುವಾಗ ಮತ್ತು ನನ್ನ ಆಜ್ಞೆಗಳನ್ನು ಕೈಕೊಂಡು ಹೃದಯದಾಗಿ ಜೀವಿಸುವಾಗ ನಿಮ್ಮ ದೇಶದಲ್ಲಿ ಸಂಪತ್ತು, ಸಮೃದ್ಧಿ, ಆಶ್ವಾದ ಯಾವಾಗಲೂ ತಂದಾಗಿ ಅದಕ್ಕಾಗಿ ರಕ್ಷಕರೇ ನಾವು ಸ್ವತಂತ್ರ ಭಾರತಕ್ಕೆ ನಾವುಗಳು ಕೂಡ ನನ್ನ ಮಕ್ಕಳಾಗಿ ನಮಗೆ ಜೀವಿತಕ್ಕೆ ನಾವು ಮಾಡ್ತಾ ಸಾಕ್ಷಿಗಳಾಗಿ ನಾವು ಜೀವಿಸುವ ರಕ್ಷಕ ವಿಧೇಯರಾಗಿ ನಾವು ಜೀವನ ಮಾಡೋದ್ರ ಮೂಲಕವಾಗಿ ವಿಧೇಯರಾಗುವಂಥ ಎಲ್ಲ ಆಶೀರ್ವಾದ ಕಥನೆ ನಾವು ಪಡೆದುಕೊಂಡಂಥದ್ದಾಗಿ ನಮ್ಮ ಜೀವನ ಪರ್ಯಂತ ಸಾಕ್ಷಿಗಳಾಗಿ ಕೊಡುವಂಥ ಕೃಪೆಯಲ್ಲಿ ನಮ್ಮನ್ನು ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ಮತ್ತು ಈ ಒಂದು ಕಾರ್ಯದಲ್ಲಿ ಸೇರಿದಂತೆಲ್ಲ ನಮ್ಮ ಮಕ್ಕಳ ಕಥೆ ನೆನಪು ಮಾಡಿಕೊಳ್ಳಬೇಕಾಗಿದ್ದೇವೆ. ಆಶೀರ್ವದಿಸುವ ಒಂದು ದೇಶ ಪ್ರೇಮ ರಕ್ಷಕನೇ ನಮ್ಮ ಮಕ್ಕಳಿಗೆ ವೃತ್ತಿಗೆ ಪರಕ್ಕಾಗಿಸಬೇಕು. ಅವರ ರಕ್ಷಕನೇ ನಾವು ಯಾವಾಗಲೂ ಅವ್ರ ಕಥನೆ ದೇಶದಲ್ಲಿರುವಾಗ ನಾಯಕರು ವಿಧೇಯರಾಗಿ ಕೂಡ ನಾವು ಜೀವನ ಮಾಡಿಕೊಳ್ಳುವಂಥ ಆ ಕುಟುಂಬ ಕಾರ್ಯದ ಮಂಗಡಿಸಬೇಕಾಗಿ ಆಸೆ ಈ ಸ್ವತಂತ್ರ ರಕ್ಷಕನೇ ತುಂಬ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತಕ್ಕರಾಗಿದ್ದೇವೆ. ನಮ್ಮನ್ನು ಆಶ್ರಯಿಸು ಎಲ್ಲ ಪರಲೋಕ ಐಶ್ವರ್ಯ ಸಂತೋಷ ಸಮಾಧಾನ ಯಾವಾಗಲೂ ಎಲ್ಲರ ಜೀವಿತದಲ್ಲಿ ಅನುಗ್ರಹಿಸಿಕೊಡ್ತಕ್ಕಂಥದ್ದು ಈ ಸಾಕ್ಷಿಗಳಾಗಿ ಲೋಕದಲ್ಲಿ ಸ್ವತಂತ್ರ ಜೀವನ ಮಾಡಿಕೊಂಡು ಮಾಡಿಕೊಳ್ಳಲಾಗಿ ರಕ್ಷಕನೇ ನಾಮದಲ್ಲಿ ಬಹಳ ವಿನಯವಾಗಿ ತಿಳ್ಕೊಳ್ತೇವೆ. ಆಮೇಲೆ ಪರಲೋಕವನ್ನು ತಂದೆ ನಾವು ಪಕ್ಷದ ಪಡೆಗೆ ಬರಲಿ ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಪರಲೋಕದಲ್ಲಿ ನೆರವೇರಲಿ. ನಮ್ಮನ್ನೆಲ್ಲ ಆರಂಭದಲ್ಲಿ ಪಾಲಿಸಿಕೊಡು. ನಮಗೆ ತಪ್ಪು ಕ್ಷಮಿಸು. ಮುಖಾಂತರ ಕ್ರೈಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹಾಯ, ನಡೆಸುವಿಕೆ, ಶಾಂತಿ, ಸಮಾಧಾನ ಇವರು ಯಾವಾಗಲೂ ಮಾಡೋದ ನಡೆದವಾಗ ರಕ್ಷಕನೇ ಈ ಕಾರ್ಯಕ್ಕೆ ಎಲ್ಲ ದಿನ ಮಕ್ಕಳ ಮೇಲೆ ಸಭೆಯಲ್ಲಿ ಹಿಂದಿಗೆ ತಿಳ್ಕೊಂಡಿದ್ದಾರೆ.